ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್, ಈ ಒಂದು ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಸಿಲೆಬಸನ್ನು ಗಮನಿಸಿ ಹಾಗೂ ಹಿಂದೆ ಕೇಳಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿ ನಾವು ಈ ಒಂದು ವಿಡಿಯೋದಲ್ಲಿ ನಾವು 60ಕ್ಕಿಂತ ಹೆಚ್ಚು ಅಂಕಗಳನ್ನು ಯಾವ ರೀತಿ ನಾವು ಪಡಿಬೇಕು ಈ ಒಂದು CLT ಎಕ್ಸಾಮ್ನಲ್ಲಿ. ಸೊ ಈ ಕುರಿತು ನಾವು ಲೈವ್ ಆಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಈ ಒಂದು ವಿಡಿಯೋ ಭಾಳಷ್ಟು ಲೆಂದಿ ಆಗ್ಬೋದು, ಯಾಕಂದರೆ ಎಲ್ಲ ಕಾನ್ಸೆಪ್ಟ್ಗಳನ್ನು ಮತ್ತು ಎಲ್ಲ ಪ್ಯಾರಾಮೀಟರ್ಸ್ಗಳನ್ನು ಇಟ್ಕೊಂಡು ನಾವು ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಒಂದಿಷ್ಟು ಲೆಂದಿ ಆಗುತ್ತೆ. ಬಟ್ ನಾವು ಈ ಒಂದು ವಿಡಿಯೋದಿಂದ ಕನಿಷ್ಠ ಒಂದು 60 ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳ್ತಾ, ಆದಮೇಲೆ ಈ ಒಂದು ಕಂಪ್ಯೂಟರ್ ಒಂದು CLT ಎಕ್ಸಾಮ್ಸ್ನಲ್ಲಿ ಒಂದು ಆಪರೇಟಿಂಗ್ ಸಿಸ್ಟಮ್ಸ್ನಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಇಲ್ಲಿ. ಸೊ ಯಾವೆಲ್ಲ ಆಪರೇಟಿಂಗ್ ಸಿಸ್ಟಮ್ಸ್ಗಳಿವೆ ಅಂತ ಹೇಳಿ, ಅಂದರೆ ವಿಂಡೋಸ್ ಇದೆ, ಉಬಂಟು ಇದೆ, ಆಮೇಲೆ ಲಿನಕ್ಸ್ ಇದೆ. ಸೊ ಈ ರೀತಿ ಆಪರೇಟಿಂಗ್ ಸಿಸ್ಟಮ್ಸ್ಗಳು ಯಾವುದು ಅಂತ ನೀವು ಈ ಒಂದು CLT ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಆಪರೇಟಿಂಗ್ ಸಿಸ್ಟಮ್ಗಳು ಎಷ್ಟು ಅಂಥೇಳಿ ಗೂಗಲ್ನಲ್ಲಿ ಸರ್ಚ್ ಮಾಡಿಕೊಂಡು ನೀವೇನು ಮಾಡಬೇಕು ಅಂದರೆ ಸ್ಟಡಿಯನ್ನು ಮಾಡ್ತಾ ಹೋಗಬೇಕಾಗ್ತದೆ. ಒಂದು ಪ್ರಶ್ನೆ ಈ ಒಂದು ಆಪರೇಟಿಂಗ್ ಸಿಸ್ಟಮ್ನಲ್ಲೇ ಬರ್ತದೆ. ಇನ್ನು ಕ್ರಿಯೇಟಿಂಗ್ ಫೋಲ್ಡರ್ಸ್ ಆ್ಯಂಡ್ ಫೈಲ್ ನೇಮ್, ತಾವಿಲ್ಲಿ ಗಮನಿಸ್ತಾ ಇದ್ದರೆ ಒಂದು ಸ್ಕ್ರೀನಲ್ಲಿ ನಿಮಗೆ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡಿ ನೇಮನ್ನು ಮಾಡಲಿಕ್ಕೆ, ರಿನೇಮನ್ನು ಮಾಡಲಿಕ್ಕೆ ಅಥವಾ ನೇಮ್ ಕೊಡೋಕ್ಕೆ ಹೇಳ್ತಾರೆ. ಸೊ ನೀವೇನು ಮಾಡೋಕ್ಕಾಗ್ತದೆ, ಈ ಒಂದು ಸಿಸ್ಟಮ್ನಲ್ಲಿ ನೀವು ಒಂದು ರೈಟ್ ಬಟನನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನ್ಯೂ ಎಂಬ ಆಪ್ಷನ್ ಬರುತ್ತೆ. ಸೊ ನ್ಯೂ ಎಂಬ ಆಪ್ಷನ್ ಬಂದಾಗ ನಿಮಗೆ ಒಂದು CLT ಪರೀಕ್ಷೆಯಲ್ಲಿ ಫೋಲ್ಡರ್ ಕ್ರಿಯೇಟ್ ಮಾಡಬೇಕಾದ್ರೆ ಫಸ್ಟ್ ಆಪ್ಷನ್ ಫೋಲ್ಡರ್ ಇದೆ. ಇನ್ನು ಫೈಲ್ ಮಾಡಬೇಕಾದಾಗ ಪರ್ಟಿಕ್ಯುಲರ್ ಫೈಲ್ ಕೇಳ್ತಾರೆ, MS ಅಂದರೆ ಎಕ್ಸೆಲ್ ಫೈಲ್ ಮಾಡಬೇಕಾ, ವರ್ಡ್ ಅಥವಾ ಪವರ್ ಪಾಯಿಂಟ್ ಅಂತ. ಸೊ ನಿಮಗೆ ಇಲ್ಲಿ ಫೋಲ್ಡರ್ ಕೇಳಿದರೆ ಫೋಲ್ಡರ್, ಅಥವಾ MS ವರ್ಡ್ನಲ್ಲಿ ಬೇಕಾದರೆ ನೋಡಿ ಇಲ್ಲಿ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಡಾಕ್ಯುಮೆಂಟ್ ಅಂತಿದೆ, ಎರಡನೇದು ಪವರ್ ಪಾಯಿಂಟ್ ಇದೆ, ಆಮೇಲೆ ಕೆಳಗಡೆ ಎಕ್ಸೆಲ್ ವರ್ಕ್ಶೀಟ್ ಅಂತ ಇದೆ. ಸೊ ನಿಮಗೆ ಯಾವ ಫೈಲನ್ನು ಕ್ರಿಯೇಟ್ ಮಾಡಲಿಕ್ಕೆ ಹೇಳಿದ್ದಾರೆ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ನಾನು ಆ್ಯಸ್ ಎಕ್ಸಾಂಪಲ್ ಆಗಿ ನಾನು ಫೋಲ್ಡರ್ ಅಂತ ಹೇಳ್ತೀನಿ. ಫೋಲ್ಡರ್ ಅಂದ್ಕೊಳ್ಳಿ, ಕೆಳಗಡೆ ಗಮನಿಸ್ತಾ ಇದ್ದೀರಿ ಈ ರೀತಿ ಫೋಲ್ಡರ್ ಇದೆ. ನಾವೇನು ಮಾಡಬೇಕು ಅಂದರೆ ಆ ಫೋಲ್ಡರ್ ಮೇಲೆ ನೇಮನ್ನು ಕೊಡಬೇಕಾದ್ರೆ ನಾನು ಈ ಒಂದು ಫೋಲ್ಡರನ್ನು ಸೆಲೆಕ್ಟ್ ಮಾಡಿ ಅದರ ಮೇಲೆ ರೈಟ್ ಬಟನನ್ನು ಕ್ಲಿಕ್ ಮಾಡಬೇಕು. ಅವಾಗ ಕೆಳಗಿನಿಂದ ಲಾಸ್ಟ್ ಬಿಟ್ 1 ರಿನೇಮ್ ಅಂತ ಬರುತ್ತೆ. ಸೊ ರಿನೇಮ್ ಅಂದಾಗ ನಾವು ಇಲ್ಲಿ ಏನು ಮಾಡ್ಬೋದು, ಆ ಒಂದು ಫೈಲಿನ ಹೆಸರನ್ನು ನಾವಿಲ್ಲಿ ಕೊಡಲಿಕ್ಕೆ ಆಗ್ತದೆ. ನಾನು XYZ ಅಂತ ಫೋಲ್ಡರ್ನ ನೇಮನ್ನು ಕೊಟ್ಟಿದ್ದೀನಿ. ಸೊ ಕ್ರಿಯೇಟಿಂಗ್ ಫೋಲ್ಡರ್ ಒಂದು ಪ್ರಶ್ನೆ ಒಂದು CLT ಪರೀಕ್ಷೆಯಲ್ಲಿ ಇರುತ್ತೆ. ಸೊ ಆ ಒಂದು ಫೋಲ್ಡರ್ ಬದಲಾಗಿ ನಿಮಗೆ ಫೈಲ್ ಕೇಳ್ಬೋದು. ನೋಡಿ MS ಆಫೀಸ್ ವರ್ಡ್ ಡಾಕ್ಯುಮೆಂಟ್, ಇಲ್ಲಿ ಫೈಲ್ ಕ್ರಿಯೇಟ್ ಐತೆ. ಈಗ ನಾನು ಅಂದರೆ ರೈಟ್ ಬಟನ್ ಕ್ಲಿಕ್ ಮಾಡಬೇಕು, ಅಲ್ಲಿ ಆಮೇಲೆ ನಿಮಗೆ ಆಪ್ಷನ್ ಸಿಗುತ್ತೆ ಕ್ರಿಯೇಟ್ ಅಂತ. ಸೊ ಆಮೇಲೆ ಇದಕ್ಕೆ ರೀನೇಮ್ ಮಾಡಬೇಕಾದ್ರೆ ಅದನ್ನು ಸೆಲೆಕ್ಟ್ ಮಾಡಿ ರೈಟ್ ಬಟನನ್ನು ಕ್ಲಿಕ್ ಮಾಡಬೇಕು. ಸೊ ಅದನ್ನು ಸೆಲೆಕ್ಟ್ ಮಾಡಿ ನಾವು ರೈಟ್ ಬಟನನ್ನು ಕ್ಲಿಕ್ ಮಾಡಿ ಕೆಳಗಡೆ ರೀನೇಮ್ ಅಂತ ಆಪ್ಷನ್ ಬರುತ್ತೆ ಪ್ರಾಪರ್ಟೀಸ್ಗಿಂತ ಮೇಲೆ. ಸೊ ಅಲ್ಲಿ ನಾವು ಯಾವ ಒಂದು ಹೆಸರನ್ನು ಬೇಕಾದರೂ ಕೂಡ ಕೊಡ್ಬೋದು ಈ ರೀತಿ. ಸೊ ಒಂದು ಫೈಲನ್ನು ಕ್ರಿಯೇಟ್ ಮಾಡೋಕ್ಕೆ ಮತ್ತು ಫೋಲ್ಡರನ್ನು ಕ್ರಿಯೇಟ್ ಮಾಡಲಿಕ್ಕೆ ಒಂದು ಪ್ರಶ್ನೆ ಬರುತ್ತೆ. ಆಮೇಲೆ ಓಪನಿಂಗ್ ವಿಂಡೋಸ್ ಆ್ಯಂಡ್ ಕ್ಲೋಸಿಂಗ್ ವಿಂಡೋ. ಸೊ ವಿಂಡೋವನ್ನು ಯಾವ ರೀತಿ ಓಪನ್ ಮಾಡ್ತೀರಿ ಮತ್ತು ವಿಂಡೋವನ್ನು ಯಾವ ರೀತಿ ಕ್ಲೋಸ್ ಮಾಡ್ತೀರಿ ನೋಡಿ ಯಾವ ರೀತಿ ಇದೆ. ನೋಡಿ ಇಲ್ಲಿ ನಾವು ಸ್ಟಾರ್ಟ್ ಬಟನನ್ನು ನಾವು ಕ್ಲಿಕ್ ಮಾಡಿದಾಗ ವಿಂಡೋಸ್ನಲ್ಲಿ ಈ ಪ್ರಶ್ನೆ ಕೇಳ್ತಾರೆ ನಮಗೆ. ಸ್ಟಾರ್ಟ್ ಬಟನ್ನಲ್ಲಿ ಪವರ್ ರಿಲೇಟೆಡ್ ಆಗಿ ಬಟನನ್ನು ಪ್ರೆಸ್ ಮಾಡಿದಾಗ ಎಷ್ಟು ಆಪ್ಷನ್ ಸಿಗ್ತದೆ ಅಂದಾಗ ಒಂದು ಸ್ಲೀಪು, ಒಂದು ಶಟ್ ಡೌನು, ಒಂದು ರೀಸ್ಟಾರ್ಟ್ ಅಂತ. ಸೊ ಈ ರೀತಿ ನಿಮಗೆ ಪ್ರಶ್ನೆಗಳು ಕೂಡ ಅಲ್ಲಿ CLT ಪರೀಕ್ಷೆಯಲ್ಲಿ ಕೇಳ್ಬೋದು. ಸೊ ಪವರ್ ಬಟನ್ಗೆ ರಿಲೇಟೆಡ್ ಆಗಿರುವಂತಹ 3 ಒಂದು ಆಪ್ಷನ್ಸ್ಗಳು ಏನು ಸಿಗ್ತವೆ ಅಂತ. ಆಮೇಲೆ ಇಲ್ಲಿ ನೋಡಿ ಈ ರೀತಿ ಒಂದು. ಆಮೇಲೆ ನೆಕ್ಸ್ಟ್ ಕಂಟ್ರೋಲ್ ಪ್ಯಾನಲ್ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ. ಕಂಟ್ರೋಲ್ ಪ್ಯಾನಲ್ ಅಂದರೆ ಏನು ಅಂತ. ಸೊ ಕಂಟ್ರೋಲ್ ಪ್ಯಾನಲ್ ಬಗ್ಗೆ ಒಂದು ಪ್ರಶ್ನೆ ಕೇಳಿದಾಗ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ ಸ್ಕ್ರೀನಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಕಂಟ್ರೋಲ್ ಪ್ಯಾನಲ್ ಅಂದರೆ ಏನೆಲ್ಲ ಇರುತ್ತೆ. ಸೊ ಕಂಟ್ರೋಲ್ ಪ್ಯಾನಲ್ ಅಂದರೆ ಕಂಪ್ಲೀಟಾಗಿ ನಾವು ಈ ಒಂದು ಕಂಪ್ಯೂಟರನ್ನು ನಾವು ಕಂಟ್ರೋಲ್ ಮಾಡುವಂಥ ಒಂದು ಪ್ಯಾನಲ್ ಇದಾಗಿರ್ತದೆ. ಸೊ ಇದರಲ್ಲಿ ಏನೆಲ್ಲ ಇರುತ್ತೆ ನೋಡಿ, ಅಡ್ಮಿನಿಸ್ಟ್ರೇಟಿವ್ ಟೂಲ್ಸ್ ಇದೆ, ಕಲರ್ ಮ್ಯಾನೇಜ್ಮೆಂಟ್, ಕಲರ್ನ ಕಾಂಬಿನೇಷನ್ ಮಾಡಲಿಕ್ಕೆ, ಡಿವೈಸ್ ಮ್ಯಾನೇಜರು, ಫೈಲ್ ಹಿಸ್ಟ್ರಿ ಇದೆ, ಸಾಕಷ್ಟು ಒಂದು ಅಂಶಗಳು ಇದರಲ್ಲಿ ಬರ್ತಾ ಹೋಗ್ತದೆ. ಡಿವೈಸಸ್ ಇರ್ಬೋದು, ಅಂದರೆ ನಿಮ್ಮ ಒಂದು ಕಂಪ್ಯೂಟರ್ಗೆ ಯಾವ ಡಿವೈಸನ್ನು ಕನೆಕ್ಟ್ ಮಾಡಿದ್ದೀರಿ, ಪ್ರಿಂಟರ್ ಇರ್ಬೋದು ಈ ರೀತಿ. ಆಮೇಲೆ ಸಾಕಷ್ಟು ಅಂಶಗಳು ಸೌಂಡ್ ಬಗ್ಗೆ, ಸಿಸ್ಟಮ್ ಬಗ್ಗೆ ಎಲ್ಲ ಅಂಶಗಳನ್ನು ಇಲ್ಲಿ ನೀವು ಡೇಟ್ ಆ್ಯಂಡ್ ಟೈಮ್ ಸೆಟ್ ಮಾಡಬೇಕಾದ್ರೂ ಕೂಡ ಕಂಟ್ರೋಲ್ ಪ್ಯಾನಲ್. ಡೇಟ್ ಆ್ಯಂಡ್ ಟೈಮ್ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ, ಹೌದಾ. ಡೇಟ್ ಆ್ಯಂಡ್ ಟೈಮನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಅದನ್ನು ನೀವು ಎಲ್ಲಿ ಆಪ್ಷನ್ ಸಿಗುತ್ತೆ ಅದು ಅಂದಾಗ ಕಂಟ್ರೋಲ್ ಪ್ಯಾನಲ್ ಅಂತ ನೀವು ಇಲ್ಲಿ ಹೇಳಬೇಕಾಗ್ತದೆ. ಸೊ ಕಂಟ್ರೋಲ್ ಪ್ಯಾನಲ್ನಲ್ಲಿ ಏನೆಲ್ಲ ಆಪ್ಷನ್ಸ್ ತಾವು ಗಮನಿಸ್ತಾ ಇದ್ದೀರಿ ಇದನ್ನು ಒಂದು ಬಾರಿ ಒಂದು ಗ್ಲ್ಯಾನ್ಸನ್ನು ಮಾಡ್ಕೊಳ್ಳಿ, ಪರ್ಫೆಕ್ಟ್ ಮಾಡ್ಕೊಳ್ಳಿ. ಸೊ ಕಂಟ್ರೋಲ್ ಪ್ಯಾನಲ್ನಲ್ಲಿ ಬರುವಂತಹ ಆಪ್ಷನ್ಸ್ಗಳು ಯಾವ್ಯಾವು ಅಂತ. ಓಕೆ, ಇದು ಕಂಟ್ರೋಲ್ ಪ್ಯಾನಲ್ ಮೇಲೆ ಒಂದು ಪ್ರಶ್ನೆ ನಿಮಗೆ ಕೇಳ್ತಾರೆ. ಇನ್ನು ಈ ಒಂದು ಸಿಸ್ಟಮಿನ ವಾಲ್ಪೇಪರ್ ಮತ್ತು ಸ್ಕ್ರೀನ್ ಸೇವರ್ ಬಗ್ಗೆ ಒಂದು ಪ್ರಶ್ನೆ ಇರುತ್ತೆ. ಸೊ ಅದೇ ಏನಂದರೆ ನಿಮ್ಮ ಲ್ಯಾಪ್ಟಾಪ್ ಮೇಲೆ ನೀವು ರೈಟ್ ಬಟನನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಡಿಸ್ಪ್ಲೇ ಸೆಟ್ಟಿಂಗ್ ಅಂತ ಬರುತ್ತೆ. ಸೊ ಡಿಸ್ಪ್ಲೇ ಸೆಟ್ಟಿಂಗ್ ಅಂತ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಏನೆಲ್ಲ ಒಂದು ಆಪ್ಷನ್ಸ್ಗಳು ಇಲ್ಲಿ ಬರ್ಬೋದು ಅಂದಾಗ ನೋಡಿ ಇಲ್ಲಿ ಡಿಸ್ಪ್ಲೇ ಬಗ್ಗೆ ಬ್ರೈಟ್ನೆಸ್ ಇದೆ, ಬ್ರೈಟ್ನೆಸ್ಸನ್ನು ನೋಡ್ಬೋದು. ಆಮೇಲೆ ಸಾಕಷ್ಟು ಕಲರ್ಸ್ ಇದೆ, ಆಮೇಲೆ
ಈ ರೀತಿಯ ಅಂಶಗಳು ಬರುತ್ತೆ. ಬ್ಯಾಟರಿ, ಸ್ಟೋರೇಜ್, ಈ ರೀತಿ ಅಂಶಗಳು ಬರ್ತದೆ. ಅಂದರೆ ನಿಮ್ಮ ಒಂದು ಡಿಸ್ಪ್ಲೇ ಸೆಟ್ಟಿಂಗ್ನಲ್ಲಿ ಏನೆಲ್ಲ ಸಿಗ್ತದೆ ಎಂಬ ಒಂದು ಆಪ್ಷನ್ಸ್ಗಳನ್ನು ಕೇಳ್ಬೋದು, ಅದನ್ನು ನೀವು ಹೇಳಬೇಕಾಗ್ತದೆ. ಆಮೇಲೆ ಪರ್ಸ್ನಲೈಸ್ ಅಂತ ಬಂದಾಗ ಪರ್ಸ್ನಲೈಸ್ನಲ್ಲಿ ನಮ್ಗೆ ಏನೇನು ಸಿಗ್ತದೆ ಅಂದಾಗ ಎಸ್ ಹಿಯರ್ ಇಟ್ ಈಸ್. ಇಲ್ಲಿ ನಮಗೆ ಬ್ಯಾಕ್ಗ್ರೌಂಡ್ನಲ್ಲಿ ವಾಲ್ಪೇಪರ್ ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ. ಆಮೇಲೆ ಕಲರ್ಸನ್ನು ಚೇಂಜ್ ಮಾಡ್ಬೋದು ಸಿಸ್ಟಮ್ದು. ಆಮೇಲೆ ಸ್ಕ್ರೀನನ್ನು ಲಾಕ್ ಮಾಡಲಿಕ್ಕಾಗ್ತದೆ. ಥೀಮನ್ನು ಚೇಂಜ್ ಮಾಡ್ಬೋದು. ಸೊ ಈ ರೀತಿ ಲೈಟ್ ಡಾರ್ಕ್ ಮೋಡ್ಸ್ಗಳನ್ನು ಮಾಡ್ಬೋದು. ಸೊ ಆದರೆ ಒಂದು ಪ್ರಶ್ನೆ ಯಾವ ರೀತಿ ಇರ್ತದೆ ಒಂದು ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ನಲ್ಲಿ ಅಂದರೆ ಒಂದು ಡಿಸ್ಪ್ಲೇ ಸೆಟ್ಟಿಂಗ್ನಲ್ಲಿ ನಾವು ಏನೆಲ್ಲ ಸೆಟ್ಟಿಂಗ್ ಮಾಡಲಿಕ್ಕಾಗ್ತದೆ ಹಾಗೂ ಪರ್ಸ್ನಲೈಸ್ನಲ್ಲಿ ನಾವು ಏನೆಲ್ಲ ಪರ್ಸ್ನಲೈಸ್ ಮಾಡ್ಬೋದು. ಅಂದರೆ ವಾಲ್ಪೇಪರ್ ಮತ್ತು ಸ್ಕ್ರೀನ್ ಸೇವರ್ಸನ್ನು ಕೂಡ ನಾವು ಈ ಪರ್ಸ್ನಲೈಸ್ನಲ್ಲೇ ನಾವು ಮೇಂಟೈನ್ ಮಾಡೋಕ್ಕಾಗ್ತದೆ. ಈಗ ನೆಕ್ಸ್ಟ್ ಏನಂದರೆ ಕಟ್, ಕಾಪಿ ಮತ್ತು ಪೇಸ್ಟ್. ಸೊ ಕಟ್, ಕಾಪಿ ಮತ್ತು ಪೇಸ್ಟ್ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಲಾಗ್ತದೆ. ಇಲ್ಲಿ ನೋಡಿ, ಇಲ್ಲೊಂದು ಫೈಲ್ ಇದೆ ನೋಡಿ, ಇಲ್ಲಿ NEP ಫೈನಲ್ ಎಂಬ ಒಂದು ಫೈಲ್ ಇದೆ. ಇದನ್ನು ನಾವು ಯಾವ್ಯಾವ ರೀತಿಯ ಒಂದು ಆಪ್ಷನ್ಸ್ ಇದೆ ಅಂದರೆ, ಒಂದು ಕಟ್ ಇದೆ, ಕಾಪಿ ಇದೆ. ಸೊ ಈ ಫೈಲನ್ನು ನಾವು ಕಟ್ ಮಾಡ್ಬೋದು, ಅಂದರೆ ಕಂಪ್ಲೀಟಾಗಿ ಫೈಲ್ ಕಟ್ ಆಗುತ್ತೆ ಆ ಪ್ಲೇಸಿಂದ. ಕಾಪಿ ಅಂದರೆ ಆ ಫೈಲಿನ ಒಂದು ಕಾಪಿ ಆಗುತ್ತೆ. ನಾನು ಫಸ್ಟ್ ಕಾಪಿ ತೋರಿಸ್ತೀನಿ. ಕಾಪಿ ಅಂತ ಮಾಡಿದೆ ನಾನು. ಕಾಪಿ ಅಂತ ಮಾಡಿ ಅದನ್ನು ನಾನು ಎಲ್ಲಿ ಮಾಡ್ತೀನಿ ಅಂದರೆ ಅದೇ ಡೆಸ್ಕ್ಟಾಪ್ ಮೇಲೆ ಪೇಸ್ಟ್ ಮಾಡ್ತೀನಿ. ಸೊ ಮತ್ತೆ ನಾನು ಕರ್ಸರ್ ಇಟ್ಟು ರೈಟ್ ಬಟನ್ನ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ಪೇಸ್ಟ್ ಎಂಬ ಆಪ್ಷನ್ ಬಂತು. ಸೊ ಪೇಸ್ಟ್ ಎಂಬ ಆಪ್ಷನ್ ಬಂದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದರ ಒಂದು ಕಾಪಿ ಇಲ್ಲಿ ಪೇಸ್ಟ್ ಆಯಿತು. ಸೊ ಈ ರೀತಿ ಅಂದರೆ ಇಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ ತಾವು ಗಮನಿಸಬೇಕು, ಇಲ್ಲಿ ಕಾಪಿ ಮಾಡಿದ್ದೀನಿ ಹೊರತು ಯಾವುದೇ ರೀತಿಯ ಅಲ್ಲಿ ನಾನು ಆ ಫೈಲಿಗೆ ಯಾವುದೇ ರೀತಿಯ ಧಕ್ಕೆ ಆಗಿಲ್ಲ. ಎಸ್. ಈಗ ಎರಡನೇ ಆಪ್ಷನ್ ಬರುತ್ತೆ, ಕಟ್ ಯಾವ ರೀತಿ ಮಾಡಬೇಕು ಅಂತ. ಈಗ ನೋಡಿ, ಈ ಒಂದು NEP ಎಂಬ ಫೈಲ್ ಇದೆ. ಈ ಫೈಲ್ ನನಗೆ ಸೆಲೆಕ್ಟ್ ಮಾಡಿ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಕಟ್ ಎಂಬ ಆಪ್ಷನ್ ಬರುತ್ತೆ. ಸೊ ಕಟ್ ಎಂಬ ಆಪ್ಷನ್ಸನ್ನು ನಾವು ಬಳಕೆ ಮಾಡಿಕೊಂಡು ಇಲ್ಲೊಂದು ಫೋಲ್ಡರ್ ಇದೆ XYZ ಅಂತ, ಅಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಸೊ ಅಲ್ಲನ್ನು ಕರ್ಸರನ್ನು ಇಟ್ಟು ಮತ್ತೆ ರೈಟ್ ಬಟನನ್ನು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಪೇಸ್ಟ್ ಎಂಬ ಆಪ್ಷನ್ ಬರುತ್ತೆ. ಎಸ್, ಹಿಯರ್ ಇಟ್ ಈಸ್. ಇಲ್ಲಿ ನಾನು ಪೇಸ್ಟ್ ಮಾಡಿದೆ. ಅಂದರೆ ಇಲ್ಲಿ ನಾನು ಬಳಕೆ ಮಾಡಿರುವಂಥದ್ದು ಕಟ್. ಸೊ ಇಲ್ಲಿ ನೋಡಿ, ಆ ಒಂದು ಫೈಲ್ ಇಲ್ಲಿ ರಿಮೂವ್ ಆಯಿತು. ಸೊ ಮೊದಲನೇ ಆಪ್ಷನ್ಸ್ನಲ್ಲಿ ನಾನು ಬಳಸಿರುವಂಥದ್ದು ಕಾಪಿ ಮತ್ತು ಪೇಸ್ಟ್ ಮಾಡಿದ್ದೆ. ಎರಡನೇ ಆಪ್ಷನ್ನಲ್ಲಿ ಬಳಸಿರುವಂಥದ್ದು ಕಟ್ ಮತ್ತು ಪೇಸ್ಟ್. ಸೊ ನಿಮ್ಮ ಒಂದು CLT ಎಕ್ಸಾಮ್ಸ್ನಲ್ಲಿ ನಿಮಗೆ ಒಂದು ಫೋಲ್ಡರ್ ಅಥವಾ ಫೈಲನ್ನು ಕೊಟ್ಟು ಅದನ್ನು ಕಟ್ ಮಾಡಿ ಪೇಸ್ಟ್ ಮಾಡಲಿಕ್ಕೆ ಹೇಳ್ತಾರೆ ಅಥವಾ ಕಾಪಿ ಮಾಡಿ ಪೇಸ್ಟ್ ಮಾಡಲಿಕ್ಕೆ ಹೇಳ್ತಾರೆ. ಆಗ ನೀವು ಅದನ್ನು ಮಾಡ್ಬೋದು. ಇದೊಂದು ರೀತಿಯ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿರುವಂಥ ಒಂದು ಕ್ವಶನ್ಸ್ ಇದಾಗಿರ್ತದೆ. ಸೊ ಇದನ್ನು ನೀವು ಅಬ್ಸರ್ವ್ ಮಾಡಿ. ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು MS ವರ್ಡ್ನಲ್ಲಿ. ಸೊ MS ವರ್ಡ್ನಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆ ಇರ್ತದೆ. ಆದಮೇಲೆ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ನಾನು ಒಂದು MS ವರ್ಡನ್ನು ನಾನು ಓಪನ್ ಮಾಡಿದ್ದೀನಿ. ಈ ಒಂದು MS ವರ್ಡ್ನಲ್ಲಿ ಏನೆಲ್ಲ ಪ್ರಶ್ನೆಗಳು ಬರ್ಬೋದು ಅಂದಾಗ ನೋಡಿ, ಇಲ್ಲಿ ಒಂದು ಏನಾದರೂ ಒಂದು ಫಾಂಟನ್ನು ನೀವು ಟೈಪ್ ಮಾಡಿರ್ತೀರಿ. ಈ ಒಂದು ಫಾಂಟನ್ನು ಟೈಪ್ ಮಾಡಿ ಕೊಟ್ಟಿರ್ತಾರೆ, ಅವರಾಗಿ ಒಂದು ಫಾಂಟ್ ಕೊಟ್ಟಾಗ ಅದನ್ನು ಯಾವ ರೀತಿ ಬೋಲ್ಡ್ ಮಾಡಬೇಕು ಅಂತ ಕೇಳ್ಬೋದು. ಸೊ ಬೋಲ್ಡ್ ಮಾಡಬೇಕು ಅಂತ ಕೇಳಿದಾಗ ಫಸ್ಟ್ ಆಫ್ ಆಲ್ ನಾವು ಏನು ಮಾಡಬೇಕು, ಆ ಒಂದು ಫಾಂಟನ್ನು ನಾವು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟನ್ನು ಮಾಡಿ ಇಲ್ಲಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಕರ್ಸರ್ B ಅಂತ ಇದೆ, ಬೋಲ್ಡ್. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ, ಬೋಲ್ಡ್ ಆಯಿತು. ಸೊ ಇದು ನಿಮ್ಮ ಆನ್ಸರ್ಸ್ ಮುಗೀತು. ಸೊ ಇದೇ ರೀತಿ ಜಸ್ಟ್ ಒಂದು ವರ್ಡ್ನಲ್ಲಿ ಒಂದಿಷ್ಟು ಪ್ಯಾರಾಗ್ರಾಫನ್ನು ಕೊಟ್ಟು ಅದನ್ನು ಬೋಲ್ಡ್ ಮಾಡಲಿಕ್ಕೆ ಹೇಳ್ತಾರೆ. ನಾವು ಮೊದಲು ಸೆಲೆಕ್ಟ್ ಮಾಡಬೇಕು, ಆಮೇಲೆ ಆ ಬೋಲ್ಡ್ ಆಪ್ಷನನ್ನು ಕ್ಲಿಕ್ ಮಾಡಿದರೆ ಬೋಲ್ಡ್ ಆಗ್ತದೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಕ್ವಶನ್ ಕೇಳ್ತಾರೆ ಅಂದರೆ, ಒಂದು ಸಮಥಿಂಗ್ ಒಂದು ರೈಟಿಂಗ್ ಇರುತ್ತೆ. ಇದನ್ನು ನಾವು ಇಟ್ಯಾಲಿಕ್ ರೂಪದಲ್ಲಿ ಮಾಡಲಿಕ್ಕೆ ಹೇಳ್ತಾರೆ. ಸೊ ನಾವು ಮೊದಲು ಫಸ್ಟ್ ಆಫ್ ಆಲ್ ಆ ಫಾಂಟನ್ನು ನಾವು ಸೆಲೆಕ್ಟ್ ಮಾಡಬೇಕು. ಈ ಫಾಂಟನ್ನು ಸೆಲೆಕ್ಟ್ ಮಾಡಿ ಈ ಒಂದು I ಎಂಬ ಆಪ್ಷನ್ಸ್ ಮೇಲೆ ಮಿಡ್ಲ್ ಇರುವಂಥ I ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ತಾವು ಅಬ್ಸರ್ವ್ ಮಾಡ್ತಾಯಿದ್ರಿ, ಅದು ಒಂದು ಸ್ವಲ್ಪ ಇಟಾಲಿಕ್ ಆಗಿ ಕನ್ವರ್ಟ್ ಆಯಿತು. ಸೊ ಇದಾದಮೇಲೆ ಮತ್ತೆ ಏನು ಕೇಳ್ತಾರೆ ಅಂದರೆ, ಈ ರೀತಿ ಒಂದು ಸಮಥಿಂಗ್ ಒಂದು MS ವರ್ಡ್ನಲ್ಲಿ ಕೊಟ್ಟು ಅದರ ಕೆಳಗಡೆ ಒಂದು ಅಂಡರ್ಲೈನನ್ನು ಎಳಿರಿ ಅಂತ ಹೇಳ್ತಾರೆ. ಸೊ ಅಂಡರ್ಲೈನ್ ಎಳಿರಿ ಅಂತ ಹೇಳಿದಾಗ ಇಲ್ಲಿ U ಎಂಬ ಆಪ್ಷನ್ಸ್ ಇದೆ, ಅದನ್ನು ಕ್ಲಿಕ್ ಮಾಡಿದಾಗ ಅಂಡರ್ಲೈನ್ ಆಯಿತು. ಸೊ ಇನ್ನೂ ಯಾವ ರೀತಿ ಪ್ರಶ್ನೆ ಕೇಳಿದ್ದಾರೆ ಅಂದರೆ, ಕಳೆದ ಒಂದಿಷ್ಟು ಪರೀಕ್ಷೆಗಳಲ್ಲಿ ಅಂಡರ್ಲೈನಲ್ಲಿ ಇಲ್ಲಿ ನೋಡಿ U ಬಾಜು ಒಂದು ಜಸ್ಟ್ U ಪಕ್ಕದಲ್ಲಿ ಒಂದು ಆಪ್ಷನ್ ಇದೆ. ಅಲ್ಲಿ ನೋಡಿದಾಗ ಈ ರೀತಿ ಡಿಫ್ರೆಂಟ್ ಟೈಪ್ ಆಫ್ ಗೆರೆಗಳು, ಒಂದು ಲೈನ್ಸ್ಗಳು ಕಾಣ್ತವೆ. ಸೊ ನಮ್ಮಲ್ಲಿ ಈ ರೀತಿ ಡಬಲ್ ಲೈನ್ ಇರೋದು ಅಥವಾ ಡಾರ್ಕ್ ಲೈನು, ಈ ರೀತಿ ಪರ್ಟಿಕ್ಯುಲರ್ ಪ್ರಶ್ನೆ ಕೂಡ ಕೇಳ್ಬೋದು. ಸೊ ಒಂದಿಷ್ಟು ಲೈನ್ಗಳನ್ನು ಕೊಟ್ಟು ಅಂಡರ್ಲೈನ್ ಮಾಡುವಾಗ ನಿಮಗೆ ಒಂದಿಷ್ಟು ಪರ್ಟಿಕ್ಯುಲರ್ ಈ ರೀತಿ ಡಬಲ್ ಲೈನು, ಸಿಂಗಲ್ ಲೈನು, ಡಾಟೆಡ್ ಲೈನು, ಸೊ ಈ ರೀತಿ ಕೇಳ್ಬೋದು. ಅಥವಾ ಕಲರ್ ಹೊಂದಿರುವಂಥ ಲೈನನ್ನು ಮಾಡಿ ಅಂತ ಕೂಡ ಹೇಳ್ಬೋದು. ನೋಡಿ, ನಾನು ರೆಡ್ ಕಲರ್ ಇರುವಂಥ ಒಂದು ಅಂಡರ್ಲೈನನ್ನು ಕೊಟ್ಟಿದ್ದೀನಿ. ಸೊ MS ವರ್ಡ್ನಲ್ಲಿ ಈ ರೀತಿ ಪರ್ಟಿಕ್ಯುಲರ್ ಕ್ವಶನ್ಸನ್ನು ಕೇಳ್ತಾರೆ. ಯಾಕಂದರೆ ಈ ಒಂದು ಕ್ವಶನ್ ಪ್ಯಾಟರ್ನ್ ಚೇಂಜ್ ಆದ ಹಾಗೆ ಈ ರೀತಿ ಕಲರ್ ಇರುವಂಥ ಅಂಡರ್ಲೈನ್ ಮಾಡಿ, ಡಬಲ್ ಲೈನ್ ಇರುವಂಥದ್ದು ಮಾಡಿ, ಡಾರ್ಕ್ ಇರುವಂಥದ್ದು ಮಾಡಿ, ಸೊ ಈ ರೀತಿ ಇರುತ್ತೆ. ಸೊ ಇಲ್ಲಿ ಮತ್ತೊಂದು ಪ್ರಶ್ನೆ ಈ ರೀತಿ ಇರ್ಬೋದು. ನಾನು ಪರೀಕ್ಷೆಯನ್ನು ಬರೆಯುವಾಗ ಏನಾಗಿತ್ತಂದರೆ, ಇಲ್ಲಿ ಈ ರೀತಿ ಅಂದರೆ ಮಧ್ಯದಲ್ಲಿ ಒಂದು ಲೈನನ್ನು ಬರುವ ಹಾಗೆ ಒಂಥರ ಸ್ಟ್ರೈಕ್ಔಟ್ ರೀತಿಯಲ್ಲಿ ಅದನ್ನು ಈ ರೀತಿ ಮಾಡಿ ಅಂತ ಬಂದಿತ್ತು ಪ್ರಶ್ನೆ ನಾನು ಪರೀಕ್ಷೆ ಬರುವಾಗ. ಸೊ ಇದನ್ನು ಕೂಡ ನೀವು ಭಾಳಷ್ಟು ಈಸಿಯಾಗಿ ಮಾಡ್ಬೋದು. ಫಸ್ಟ್ ಆಫ್ ಆಲ್
ಫಾಂಟ್ ಸೆಲೆಕ್ಟ್ ಮಾಡಬೇಕು. ಆಮೇಲೆ ನೋಡಿ ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್ ಪಕ್ಕದಲ್ಲಿ ABC ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ಒಂದು ಕ್ರಾಸ್ ಮಾರ್ಕಲ್ಲಿ ಬರ್ತದೆ. ಸೊ ಈ ರೀತಿ ಪ್ರಶ್ನೆ ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು ಆಲ್ರೆಡಿ CLTಯಲ್ಲಿ. ಸೊ ಇದಾದಮೇಲೆ ಒಂದು ಫಾಂಟನ್ನು ಕೊಟ್ಟು ಅದರ ಒಂದು ಸೈಜನ್ನು ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ. ಎಷ್ಟು ಅಂದರೆ ಒಂದು 22 ಸೈಜ್ಗೆ ಇನ್ಕ್ರೀಸ್ ಮಾಡಿ ಅಂತ. ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು, ಆ ಫಾಂಟನ್ನು ಸೆಲೆಕ್ಟ್ ಮಾಡಬೇಕು. ಪಕ್ಕದಲ್ಲಿ ಇಲ್ಲಿ ನೋಡಿ ನಂಬರ್ ತೋರಿಸ್ತಾ ಇದೆ 11 ಅಂತ. ಪಕ್ಕದಲ್ಲಿರುವಂಥ ಒಂದು ಆಪ್ಷನ್ ಆರೋ ಮಾರ್ಕ್ ಥರ ಇದೆ, ಅದನ್ನು ಕ್ಲಿಕ್ ಮಾಡಿದಾಗ ಸಾಕಷ್ಟು ಸೈಜ್ಗಳು ಸಿಗ್ತದೆ ನಮಗೆ. ಪರೀಕ್ಷೆಯಲ್ಲಿ ನಮಗೆ ಯಾವ ಸೈಜಿಗೆ ಸೆಟ್ ಮಾಡಲಿಕ್ಕೆ ಹೇಳ್ತಾರೆ 20 ಅಂತ ಹೇಳಿದಾಗ 20 ಅಂತ ಸೆಲೆಕ್ಟ್ ಮಾಡಿಬಿಟ್ರೆ ಹಿಯರ್ ಇಟ್ ಈಸ್, ಇಲ್ಲಿ ನಿಮ್ಮ ಒಂದು ಫಾಂಟಿನ ಸೈಜು ಚೇಂಜ್ ಆಯಿತು. ಈ ರೀತಿ ಒಂದು ಪ್ರಶ್ನೆ ಕೂಡ ನಿಮ್ಮ ಒಂದು CLT ಪರೀಕ್ಷೆಯಲ್ಲಿ ಕೇಳಾಗ್ತದೆ. ಅಥವಾ ಒಂದು ಕೊಟ್ಟಿರುವಂಥ ಸೈಜನ್ನು ಇನ್ನೂ ಡಿಕ್ರೀಸ್ನಲ್ಲಿ ಅಂದರೆ ಇನ್ನು ಕಡಿಮೆ ಸೈಜಿಗೆ ಕನ್ವರ್ಟ್ ಮಾಡಲಿಕ್ಕೆ ಕೂಡ ಇಲ್ಲಿ ಹೇಳ್ಬೋದು ಒಂದು. ಆಮೇಲೆ CLT ಪರೀಕ್ಷೆಯಲ್ಲಿ ಈ ರೀತಿ ಕೊಟ್ಟಿರ್ತಾರೆ, ಒಂದಿಷ್ಟು ಫಾಂಟ್ಗಳನ್ನು ಕೊಟ್ಟು ಅದರ ಕಲರನ್ನು ಚೇಂಜ್ ಮಾಡಿ ಅಂತ. ಸೊ ಫಸ್ಟ್ ಆಫ್ ಆಲ್ ನಾವು ಫಾಂಟನ್ನು ಸೆಲೆಕ್ಟ್ ಮಾಡಬೇಕು. ಹಾಗೂ ಇಲ್ಲಿ A ಅಂತ ಇದೆ ನೋಡಿ, ಪಕ್ಕದಲ್ಲಿ ಒಂದು ಆರೋ ಮಾರ್ಕ್ ಇದೆ, ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಡಿಫ್ರೆಂಟ್ ಕಲರ್ ಸಿಗ್ತದೆ. ಸೊ ಆ ಒಂದು ಯಾವ ಕಲರಿಗೆ ಹೇಳಿರ್ತಾರೆ ಆ ಕಲರಿಗೆ ಸೆಲೆಕ್ಟನ್ನು ಮಾಡಿದಾಗ ಆ ಫಾಂಟ್ ಈ ರೀತಿ ಆ ಕಲರಿಗೆ ಕನ್ವರ್ಟ್ ಆಗ್ತದೆ. ಸೊ ಇದನ್ನು ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಇದಾದಮೇಲೆ ಒಂದಿಷ್ಟು ಪ್ಯಾರಾಗ್ರಾಫನ್ನು ಕೊಟ್ಟು ಅದನ್ನು ಅಲೈನ್ಮೆಂಟ್ ಮಾಡಲಿಕ್ಕೆ ಹೇಳ್ತಾರೆ. ಅಲೈನ್ಮೆಂಟ್ ಅಂದರೆ ಅದನ್ನು ಮಿಡ್ನಲ್ಲಿ ಇರಿಸುವಂಥದ್ದು, ಲೆಫ್ಟ್ ರೈಟ್ ಈ ರೀತಿ ಪ್ಯಾರಲಲ್. ಸೊ ಈ ರೀತಿ ಅಲೈನ್ಮೆಂಟ್ ಮೇಲೆ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ ಸಾಕಷ್ಟು. ಆಮೇಲೆ ನೆಕ್ಸ್ಟ್ ನಿಮಗೆ ಒಂದಿಷ್ಟು ಪ್ಯಾರಾಗ್ರಾಫ್ಗಳನ್ನು ಕೊಟ್ಟು ಇನ್ ಬಿಟ್ವೀನ್ ಸ್ಪೇಸನ್ನು ಮೇಂಟೈನ್ ಮಾಡಲಿಕ್ಕೆ ಹೇಳ್ತಾರೆ. ಅಂದರೆ ಈ ಒಂದು ಲೈನ್ ಸ್ಪೇಸು. ಸೊ ಅವಾಗ ನಾವೇನು ಮಾಡಬೇಕು ಅಂದರೆ ಎಲ್ಲ ಒಂದು ಫಾಂಟ್ಗಳನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನೋಡಿ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಕರ್ಸರನ್ನು ಸರಿಯಾಗಿ ಗಮನಿಸಿ ನೀವು. ಅಲ್ಲಿ ಅದನ್ನು ಕ್ಲಿಕ್ ಮಾಡಿದಾಗ ನೋಡಿ ಸ್ಪೇಸ್ 1.0, 1.15, 1.5, 2.0, 2.5, 3.0. ಸೊ CLT ಪರೀಕ್ಷೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಕೇಳ್ತಾರೆ ಇಲ್ಲಿ ಲೈನ್ ಸ್ಪೇಸಿಂಗ್ ಎಷ್ಟು ಇರಬೇಕು ಅಂತ ಹೇಳಿ. 3.0 ಇರುವಂಥ ಲೈನ್ ಸ್ಪೇಸಿಂಗ್ ಕೊಡಿ ಅಂದಾಗ ನಾನು ಈ ರೀತಿ ಕೊಟ್ಟರೆ ನೋಡಿ ಆ ಲೈನ್ ಮಧ್ಯದಲ್ಲಿ ಸ್ಪೇಸಿಂಗ್ ಬಂತು. ಸೊ ಪರ್ಟಿಕ್ಯುಲರ್ ಆಗಿ ಎಕ್ಸಾಮ್ನಲ್ಲಿ ಎಷ್ಟು ಸ್ಪೇಸಿಂಗ್ ಕೇಳ್ತಾ ಇದ್ದಾರೆ ಆ ರೀತಿ ನಾವು ಕೊಡಬೇಕು. ಈಗ ನಾನು ಕೊಟ್ಟಿರುವಂಥದ್ದು 1.0. ಸೊ ಲೈನ್ ಸ್ಪೇಸಿಂಗ್ ಮೇಲೆ ಒಂದು ಪ್ರಶ್ನೆ ಖಂಡಿತವಾಗಿ ಕೂಡ ಪರೀಕ್ಷೆಯಲ್ಲಿ ಬರ್ತದೆ. ಎಸ್. ಸೊ ಇದಾದಮೇಲೆ ಒಂದು ಮತ್ತೇನು ಕೇಳ್ಬೋದು ಅಂದರೆ ನಿಮಗೆ ಇಲ್ಲಿ ಬುಲೆಟ್ ಪಾಯಿಂಟ್ ಹಾಕಿ ಅಂತ ಕೇಳ್ಬೋದು. ಸೊ ಇಷ್ಟು ಪ್ಯಾರಾಗ್ರಾಫ್ ಕೊಟ್ಟು ಬುಲೆಟ್ ಪಾಯಿಂಟ್ ಹಾಕಿ ಅಂದಾಗ ಮ್ಯಾಗ್ ಗಮನಿಸ್ತಾ ಇದ್ದೀರಿ ಇಲ್ಲಿ ನಾವು ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಬುಲೆಟ್ ಪಾಯಿಂಟ್ಸ್ ಬಂತು ಇಲ್ಲಿ ನೋಡಿ. ಸೊ ಪರ್ಟಿಕ್ಯುಲರ್ಸ್ ಒಂದು ಶೇಪ್ ಕೂಡ ಕೇಳ್ಬೋದು, ಯಾವ ಬುಲೆಟ್ ಪಾಯಿಂಟ್, ಸರ್ಕಲ್ ಮತ್ತು ಸ್ಕ್ವಯರ್ ಇದೆ, ಸಾಕಷ್ಟು ಬೇರೆ ಬೇರೆ ಡಿಸೈನ್ಸ್ ಇದೆ. ಸೊ ಯಾವ ಡಿಸೈನ್ಸ್ ಬೇಕು ಅವ್ರಿಗೆ ಕೇಳ್ತಾರೆ CLT ಪರೀಕ್ಷೆಯಲ್ಲಿ, ಅದನ್ನು ನೀವು ಮಾಡಬೇಕು. ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿರುವಂತಹ ಒಂದು ಪ್ರಶ್ನೆ ಇದಾಗಿರುತ್ತದೆ. ಸೊ ಇದು ಈ ರೀತಿ ಆಯಿತು. ಆಮೇಲೆ ಒಂದು ಅದರ್ವೈಸ್ ಇಲ್ಲಿ ನಂಬರಿಂಗ್ ಕೇಳ್ಬೋದು ಅಥವಾ ನಂಬರ್ಸ್ ಕೊಡಿ ಅಂತ ಕೇಳಿದಾಗ ನಾವು ಇಲ್ಲಿ ನೋಡಿ ಪಕ್ಕದಲ್ಲಿ ಮತ್ತೊಂದಿದೆ, ಕರ್ಸರ್ ಅಬ್ಸರ್ವ್ ಮಾಡಬೇಕು ತಾವು. ಈ ರೀತಿ ಕ್ಲಿಕ್ ಮಾಡಿದ್ರೆ 1 2 3 ನಂಬರ್ಸ್ ಬಂತು. ಸೊ ಅದನ್ನು ನೀವು ರೋಮನ್ನಲ್ಲಿ ಕೊಡಿ ಅಂದಾಗ ರೋಮನ್ನಲ್ಲಿ ಕೊಡ್ಬೋದು. ನೋಡಿ ಇಲ್ಲಿ ನೋಡಿ ರೋಮನ್ ಇದೆ, 1 2 3 ಇದೆ, ABC ಇದೆ, ಸ್ಮಾಲ್ ABC ಇದೆ, ಎಷ್ಟು ವೇರಿಯೇಷನ್ ಬೇಕಾದರೂ ಕೂಡ ಕೊಡ್ಬೋದು. ಸೊ ಒಂದು ಪ್ರಶ್ನೆ ಈ ಒಂದು ಇದರ ಮೇಲೆ ಬರ್ತದೆ. ಸೊ ತಾಳ್ಮೆಯಿಂದ ಈ ವಿಡಿಯೋನ ನೋಡಿ, ಯಾಕಂದರೆ CLT ಪರೀಕ್ಷೆಯನ್ನು ನೀವು ಯಶಸ್ವಿಯಾಗಿ ಮಾಡಲಿಕ್ಕೆ ಆಗ್ತದೆ. ಇದಕ್ಕೆ ತಾಳ್ಮೆ ಬೇಕು. ಮತ್ತು ಇದನ್ನು ನೋಡಿದ ಮೇಲೆ ಮನೆಯಲ್ಲಿರುವಂಥ ಕಂಪ್ಯೂಟರ್ನಲ್ಲಿ ಒಂದಿಷ್ಟು ಪ್ರಾಕ್ಟೀಸ್ ಕೂಡ ಮಾಡಿ. ನೀವು ನೇರವಾಗಿ ವಿಡಿಯೋನ ನೋಡಿ ಪರೀಕ್ಷೆ ಹೋಗುವಂಥದ್ದು ಬೇಡ. ಸೊ ಇದು MS ವರ್ಡ್ನಲ್ಲಿ ಈ ರೀತಿ ಒಂದು ಪ್ರಶ್ನೆಗಳು ಬರ್ತವೆ ಇಲ್ಲಿ ಸಾಕಷ್ಟು. ಇದಾದಮೇಲೆ ಈಗ ನೆಕ್ಸ್ಟ್ ಬರುವಂಥದ್ದು MS ಎಕ್ಸೆಲ್ನಲ್ಲಿ ಪ್ರಶ್ನೆ ಕೇಳ್ತಾರೆ. ಎಕ್ಸೆಲ್ ಶೀಟ್ನಲ್ಲಿ ಇಲ್ಲಿ ಪ್ರಶ್ನೆಯನ್ನು ಕೇಳ್ತಾರೆ. ತಾವು ಗಮನಿಸ್ತಾ ಇದ್ದೀರಿ ನಾನು ಯಾವ ರೀತಿ ಎಕ್ಸೆಲ್ ಶೀಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ. ಕ್ರಿಯೇಟಿಂಗ್ ಮೇಲೆ ಕೂಡ ಒಂದು ಪ್ರಶ್ನೆ ಬರುತ್ತೆ ಅಂತ ಈಗಾಗಲೇ ನಿಮ್ಮೊಂದಿಗೆ ನಾನು ಹೇಳಿದ್ದೀನಿ. ಎಸ್, ಇಲ್ಲಿ ಒಂದು MS ಒಂದು ಎಕ್ಸೆಲ್ ಶೀಟನ್ನು ನಾನು ಓಪನ್ ಮಾಡಿದ್ದೀನಿ. ಸೊ ಎಕ್ಸೆಲ್ ಶೀಟ್ನಲ್ಲಿ ಇಲ್ಲೂ ಕೂಡ ಸೇಮ್ ಇದೆ, ಬೋಲ್ಡು, ಇಟಾಲಿಕ್, ಅಂಡರ್ಲೈನು, ಫಾಂಟ್ ಸೈಜ್ ಹೆಚ್ಚು ಮಾಡುವಂಥದ್ದು, ಇವೆಲ್ಲ ಏನಿದೆ MS ವರ್ಡ್ನಲ್ಲಿರುವಂಥ ಆಪ್ಷನ್ಸ್ಗಳು ಇಲ್ಲಿ ಬರ್ತದೆ. ಬಟ್ ಇಲ್ಲಿ ಎರಡನೇದು ಇನ್ಸರ್ಟ್ ಅಂತ ಒಂದು ಆಪ್ಷನ್ ಇದೆ. ಇನ್ಸರ್ಟ್ ಆಪ್ಷನ್ಸ್ನಲ್ಲಿ ಏನೆಲ್ಲ ಇನ್ಸರ್ಟ್ ಮಾಡ್ಬೋದು, ಒಂದು ಟೇಬಲ್ ಇನ್ಸರ್ಟ್ ಮಾಡಲಿಕ್ಕೆ ಆಗ್ತದೆ, ಪಿಕ್ಚರ್ಗಳನ್ನು ಇನ್ಸರ್ಟ್ ಮಾಡ್ಬೋದು, ನಿಮ್ಮ ಲ್ಯಾಪ್ಟಾಪ್ನಲ್ಲಿರುವಂಥ ವಿವಿಧ ಪಿಕ್ಚರ್ಸನ್ನು ಇನ್ಸರ್ಟ್ ಮಾಡ್ಬೋದು, ಕ್ಲಿಪ್ ಆರ್ಟ್ ಮಾಡ್ಬೋದು, ಶೇಪ್ಗಳನ್ನು ಮಾಡ್ಬೋದು, ಕಾಲಮ್ಸ್ಗಳು ಮಾಡ್ಬೋದು, ಲೈನು, ಪೈ. ಸೊ ಸಾಕಷ್ಟು ಅಂಶಗಳನ್ನು ನಾವು ಇನ್ಸರ್ಟ್ ಮಾಡಲಿಕ್ಕೆ ಆಗ್ತದೆ. ಸೊ ನಿಮಗೆ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು ಇಮೇಜನ್ನು ಇನ್ಸರ್ಟ್ ಮಾಡಿ ತೋರಿಸಿ ಅಂತ ಪ್ರಾಕ್ಟಿಕಲ್ ಕ್ವಶನ್ಸನ್ನು ನಿಮಗೆ ಕೇಳ್ಬೋದು. ಅಥವಾ ಒಂದು ಕ್ಲಿಪ್ ಆರ್ಟ್ಗಳನ್ನು ಇನ್ಸರ್ಟ್ ಮಾಡಿ ತೋರಿಸಿ ಅಂತ ಒಂದು ನಿಮಗೆ ಪ್ರಾಕ್ಟಿಕಲ್ ಕೊಡ್ಬೋದು. ಅದಾದಮೇಲೆ ಏನಾಗ್ತದೆ ಅಂದರೆ ಹೆಡ್ ಆ್ಯಂಡ್ ಫೂಟರ್ ಮೇಲೆ ಒಂದು ಪ್ರಶ್ನೆ ಬಂದಿತ್ತು ಸಾಕಷ್ಟು ಒಂದು CLT ಪರೀಕ್ಷೆಯಲ್ಲಿ. ಹೆಡ್ ಆ್ಯಂಡ್ ಫೂಟರ್ ಅಂದಾಗ ಹೆಡ್ಡರ್ನಲ್ಲಿ ಮತ್ತು ಫೂಟರ್ನಲ್ಲಿ ಇಲ್ಲಿ ನಮಗೆ ಅಲ್ಲಿ ಅಡ್ಜಸ್ಟನ್ನು ಮಾಡಲಿಕ್ಕೆ ಆಗ್ತದೆ. ಅಲೈನ್ ವಿತ್ ದ ಪೇಜ್ ಮಾರ್ಜಿನ್ಸು, ಸ್ಕೇಲ್ ವಿತ್ ದ ಡಾಕ್ಯುಮೆಂಟ್ಸು, ಈ ರೀತಿ ಸಾಕಷ್ಟು ಅಂಶಗಳನ್ನು ಮಾಡಲಿಕ್ಕೆ ಆಗ್ತದೆ. ಸೊ ಇದೊಂದಾಯಿತು. ಮತ್ತೇನು ಕೇಳ್ಬೋದು ಈ ಒಂದು ಇದರಲ್ಲಿ ಅಂದಾಗ ನಮಗೆ ಪೇಜ್ ಲೇಔಟ್ ಇದೆ. ಪೇಜ್ ಲೇಔಟ್ ಅಂದಾಗ ಅಲ್ಲಿ ಮಾರ್ಜಿನ್ಸ್ ಬಗ್ಗೆ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ಮಾರ್ಜಿನ್ಸ್ ಬಗ್ಗೆ ನಾನು ಇದನ್ನು ಸರಿ ಮಾಡಿರ್ತೀನಿ. ಮಾರ್ಜಿನ್ಸ್ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ.
ಆಮೇಲೆ ಇಲ್ಲಿ ಫಾರ್ಮುಲಾಸ್ ಬಗ್ಗೆ ಅಷ್ಟೊಂದು ಡೀಪಾಗಿ ಪ್ರಶ್ನೆ ಇಲ್ಲಿವರೆಗೂ ಕೇಳಿಲ್ಲ. ಜಸ್ಟ್ ಇಲ್ಲಿ ಮರ್ಜ್ ಮಾಡುವಂಥದ್ದು, ಸೆಲ್ಸ್ಗಳನ್ನು ಯಾವ ರೀತಿ ಮರ್ಜ್ ಮಾಡಬೇಕು, ಸೊ ಈ ರೀತಿಯ ಒಂದು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ ಇಲ್ಲಿ. ಸೊ ಮತ್ತೇನು ಕೇಳ್ಬೋದು MS ಎಕ್ಸೆಲ್ನಲ್ಲಿ ಅಂದಾಗ ಖಂಡಿತವಾಗಿ ಪ್ರಶ್ನೆಗಳು ಬರ್ತವೆ. ನಾನು ನಿಮಗೆ ಯಾವ ರೀತಿ ಸೆಲ್ಸ್ಗಳನ್ನು ಮರ್ಜ್ ಮಾಡಬೇಕು ತೋರಿಸ್ತೀನಿ. ಸೊ ಇಲ್ಲಿ ಕೇಳ್ಬೋದು. ಇಲ್ಲಿ ನೋಡಿ, ನಾನು 2-3 ಸೆಲ್ಸ್ಗಳನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿ ಇಲ್ಲಿ ಮರ್ಜ್ ಆ್ಯಂಡ್ ಸೆಂಟರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿದಾಗ ತಾವು ಗಮನಿಸ್ತಾ ಇದ್ದೀರಿ ಆ 3 ಸೆಲ್ಸ್ಗಳು ಇಲ್ಲಿ ಮರ್ಜ್ ಆಯಿತು. ಸೊ ನಿಮಗೆ ಮರ್ಜ್ ಮಾಡಲಿಕ್ಕೆ ಹೇಳ್ತಾರೆ ಇಲ್ಲಿ. ಸೊ ನೀವು ಜಸ್ಟ್ ಆ ಸೆಲ್ಸ್ಗಳನ್ನು ಸೆಲೆಕ್ಟ್ ಮಾಡಬೇಕು, ಆಮೇಲೆ ಮರ್ಜ್ ಆ್ಯಂಡ್ ಸೆಂಟರ್ ಅಂತ ಮಾಡಿದರೆ ಆ ಎಲ್ಲ ಸೆಲ್ಸ್ಗಳು ಏನಾಗ್ತವೆ ಅಲ್ಲಿ ಮರ್ಜ್ ಆಗ್ತವೆ. ನೋಡಿ, ಅಷ್ಟು ಸೆಲ್ಸ್ಗಳು ಮರ್ಜ್ ಆಯಿತು. ಆಮೇಲೆ ಇಲ್ಲೂ ಕೂಡ ಜಸ್ಟ್ ಅಲೈನ್ಮೆಂಟ್ ಇದೆ, ಬೇರೆ ಬೇರೆ ಅಲೈನ್ಮೆಂಟ್ಸ್ಗಳು ಬರುತ್ತೆ. ಆಮೇಲೆ ಇಲ್ಲಿ ವರ್ಟಿಕಲ್ ಟೆಕ್ಸ್ಟ್ಗಳು ಬರೀಲಿಕ್ಕೆ ಇದು ಒಂದು ಪ್ರಶ್ನೆ ಬಂದಿದೆ CLT ಪರೀಕ್ಷೆಯಲ್ಲಿ. ನೋಡಿ, ಇಲ್ಲಿ ಒಂದಿಷ್ಟು ಅಕ್ಷರಗಳನ್ನು ಟೈಪ್ ಮಾಡಿದ್ದೀನಿ. ಇದನ್ನು ಯಾವ ಅಲೈನ್ಮೆಂಟ್ನಲ್ಲಿ ನಾವು ಸೇರಿಸ್ಬೇಕು ಅಂತ ಅಂದರೆ ಆ್ಯಂಗಲ್ ಕ್ಲಾಕ್ ವೈಸ್ನಲ್ಲಿ ಇದ್ದಾಗ ನೋಡಿ ಯಾವ ರೀತಿ ಚೇಂಜ್ ಆಯಿತು, ಈ ರೀತಿ ಮಾಡಿ ಅಂತ ಹೇಳ್ತಾರೆ ಅಲ್ಲಿ. ಸ್ವಲ್ಪ ಜಸ್ಟ್ ನಾವಲ್ಲಿ ನೋಡಿ ವರ್ಟಿಕಲ್ ಟೆಕ್ಸ್ಟ್ ಅಂದರೆ ವರ್ಟಿಕಲ್ ಆಗಿ ಬರುತ್ತೆ. ಆಮೇಲೆ ನೋಡಿ ರೊಟೇಟೆಡ್ ಟೆಕ್ಸ್ಟ್ ಡೌನ್ ಅಂದಾಗ ಡೌನ್ ಆಗುತ್ತೆ. ಸೊ ಈ ರೀತಿ ಆಲ್ರೆಡಿ ಅವ್ರು ಕೊಟ್ಟು ಈ ರೀತಿ ಮಾಡಿ ಅಂತ ಬರುತ್ತೆ ಇಲ್ಲಿ, ಫಾರ್ಮ್ಯಾಟ್ ಸೆಲ್ ಅಲೈನ್ಮೆಂಟ್ ಅಂತ. ಸೊ ಸಾಕಷ್ಟು ಆಪ್ಷನ್ಸ್ ಇದೆ. ಸೊ ನಿಮ್ಮ ಒಂದು ಎಕ್ಸೆಲ್ ಶೀಟನ್ನು ಓಪನ್ ಮಾಡಿ ಈ ಆಪ್ಷನ್ಸನ್ನು ಪ್ರಾಕ್ಟೀಸ್ ಮಾಡಿ. ಖಂಡಿತವಾಗಿ ಕೂಡ ನಿಮಗೆ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಇಲ್ಲಿ ಬರುವ ಸಾಧ್ಯತೆ ಇದೆ. ಸೊ ಎಕ್ಸೆಲ್ನಲ್ಲಿ ಇಷ್ಟೆಲ್ಲ ಪ್ರಶ್ನೆಗಳು ಇದೆ. ನೆಕ್ಸ್ಟ್ ಬರುವಂಥದ್ದು ಪವರ್ ಪಾಯಿಂಟ್ ಮೇಲೆ ಏನೆಲ್ಲ ಪ್ರಶ್ನೆ ಕೇಳ್ಬೋದು ಅಂತ ನೋಡಿ, ಯಾವ ರೀತಿ ಫೈಲ್ ಕ್ರಿಯೇಟ್ ಮಾಡ್ತಾಯಿದೆ ಅಂತ ಅವ್ನು ಗಮನಿಸಬೇಕು. ಯಾಕಂದರೆ ಅದ್ರ ಮೇಲೆ ಒಂದು ಪ್ರಶ್ನೆ ಇದೆ, ಕ್ರಿಯೇಟಿಂಗ್ ಅ ಫೈಲ್ ಅಂಥೇಳಿ. ಇದು ಪವರ್ ಪಾಯಿಂಟ್ ಆಯಿತು. ಪವರ್ ಪಾಯಿಂಟ್ನಲ್ಲಿ ಯಾವ ರೀತಿ ಸ್ಲೈಡ್ಸನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡಬೇಕಂದಾಗ ಆ ಪ್ರಶ್ನೆ ಬರ್ಬೋದು. ಸೊ ನ್ಯೂ ಸ್ಲೈಡ್ಸ್ನಲ್ಲಿ ಪರ್ಟಿಕ್ಯುಲರ್ ಆಗಿರುವಂಥ ಡಿಸೈನ್, ಆಫೀಸ್ ಥೀಮ್ ಪರ್ಟಿಕ್ಯುಲರ್ ಆಗಿರುವಂಥ ಡಿಸೈನನ್ನು ಹೇಳ್ತಾರೆ ಈ ರೀತಿ. ಇಲ್ಲಿ ಸೆಕ್ಷನ್ ಹೆಡರು, ಟೈಟಲ್ ಆ್ಯಂಡ್ ಕಂಟೆಂಟು, ಟೈಟಲ್ ಸ್ಲೈಡು, ಟು ಕಂಟೆಂಟು, ಕಂಪ್ಯಾರಿಸನು, ಟೈಟಲ್ ಓನ್ಲಿ, ಪಿಕ್ಚರ್ ವಿತ್ ಕ್ಯಾಪ್ಷನ್. ಸೊ ಪರ್ಟಿಕ್ಯುಲರ್ ಆಗಿರುವಂಥ ಸ್ಲೈಡನ್ನು ಕ್ರಿಯೇಟ್ ಮಾಡಿ ಅಂದಾಗ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಕಂಟೆಂಟ್ ವಿತ್ ಕ್ಯಾಪ್ಷನ್ ಅಂದಾಗ ಈ ಒಂದು ಕ್ರಿಯೇಟ್ ಮಾಡಬೇಕು. ನೋಡಿ, ಕ್ರಿಯೇಟ್ ಆಯಿತು ಕಂಟೆಂಟ್ ವಿತ್ ಕ್ಯಾಪ್ಷನ್ ಅಂತ. ಸೊ ಇದಾದಮೇಲೆ ಇಲ್ಲಿ ಏನಾಗ್ತದೆ ಅಂದರೆ ಇಲ್ಲೂ ಕೂಡ ಇನ್ಸರ್ಟ್ ಮೇಲೆ ಸಾಕಷ್ಟು ಪ್ರಶ್ನೆ ಇದೆ. ಏನೆಲ್ಲ ಇನ್ಸರ್ಟ್ ಮಾಡಬೇಕಾದ್ರೆ ಸೇಮ್ ಆ್ಯಸ್ ಯೂಸ್ವಲ್ ಇದೆ, ಎಕ್ಸೆಲ್ ಮತ್ತು MS ವರ್ಡಲ್ಲಿರುವಂತಹ ಇನ್ಸರ್ಟ್ ಆಪ್ಷನ್ಸ್ಗಳು ಇದರಲ್ಲಿ ಬರುತ್ತೆ. ಇನ್ನು ಡಿಸೈನ್ ಇದೆ. ಸೊ ಇಲ್ಲಿ ಬೇರೆ ಬೇರೆ ಸ್ಲೈಡ್ಸಿನ ಡಿಸೈನ್ಸ್ಗಳನ್ನು ಚೇಂಜ್ ಮಾಡಲಿಕ್ಕೆ ಹೇಳ್ಬೋದು. ಪರ್ಟಿಕ್ಯುಲರ್ ಸ್ಲೈಡಿನ ಒಂದು ಡಿಸೈನನ್ನು ನೀವು ಇಲ್ಲಿ ಸ್ಲೈಡಿನ ಡಿಸೈನನ್ನು ನೀವು ಚೇಂಜನ್ನು ಮಾಡಬೇಕಾಗ್ತದೆ. ಸೊ ಎನಿಮೇಷನ್ ಬರುತ್ತೆ. ಎನಿಮೇಷನ್ ಬಂದಾಗ ಏನೆಲ್ಲ ಎನಿಮೇಷನ್ ಕೊಡ್ಬೋದು ಅಂದಾಗ ಸೌಂಡು, ಆಮೇಲೆ ಟ್ರಾನ್ಸಿಷನ್ ಸ್ಪೀಡು. ಸೊ ಈ ರೀತಿ ಒಂದು ಆ್ಯನಿಮೇಷನ್ಸನ್ನು ಕೊಡಲಿಕ್ಕೆ ಆಗ್ತದೆ. ಅಲ್ಲಿ ಕೇಳ್ಬೋದಲ್ಲಿ ಯಾವ್ಯಾವಕ್ಕೆಲ್ಲ ಮಾಡ್ಬೋದು ಅಂತ. ಮತ್ತು ಸ್ಪೀಡ್ನಲ್ಲಿ ಎಷ್ಟು ಟೈಪ್ ಇದೆ ಈ ಒಂದು ಪವರ್ ಪಾಯಿಂಟಲ್ಲಿ ಅಂತ. ಈಗ ಸ್ಲೋ, ಮೀಡಿಯಮ್ ಮತ್ತು ಫಾಸ್ಟ್ ಈ ಪ್ರಶ್ನೆಗಳು ಕೂಡ ನಿಮಗೆ ಕೇಳ್ಬೋದು ಇಲ್ಲಿ. ಸೊ ಈ ರೀತಿ ಅಥವಾ ಒಂದು PPTಯನ್ನು ಕೊಟ್ಟು ಅದರಲ್ಲಿ ಒಂದು ಸೌಂಡನ್ನು, ಟ್ರಾನ್ಸಿಷನ್ ಸ್ಪೀಡನ್ನು ಸೆಟ್ ಮಾಡಲಿಕ್ಕೆ ಕೂಡ ನಿಮಗೆ ಕೊಡ್ಬೋದು ಇಲ್ಲಿ. ಸೊ ಫಾಸ್ಟಾಗಿ ಸೆಟ್ ಮಾಡಿ, ಮೀಡಿಯಮಿಗೆ ಸೆಟ್ ಮಾಡಿ, ಈ ರೀತಿ ಪ್ರಶ್ನೆಗಳು ನಿಮಗೆ ಇಲ್ಲಿ ಬರ್ತದೆ. ಆಮೇಲೆ ಸೌಂಡನ್ನು ಅಪ್ಲೈ ಮಾಡಲಿಕ್ಕೆ ಕೇಳ್ಬೋದು. ಸೌಂಡ್ ಅಂತ ನೀವು ಕ್ಲಿಕ್ ಮಾಡಿದರೆ ಸಾಕಷ್ಟು ಸೌಂಡ್ಸ್ ಇದೆ ಇಲ್ಲಿ. ಸೊ ಈ ಸೌಂಡ್ಗಳನ್ನು ನೀವು ಅಲ್ಲಿ ಬಳಕೆ ಮಾಡಲಿಕ್ಕೆ ಆಗ್ತದೆ. ಸೊ ಈ ರೀತಿ ಒಂದು ಪ್ರಶ್ನೆ ಕೂಡ ಈ ಒಂದು ಪವರ್ ಪಾಯಿಂಟ್ನಲ್ಲಿ ನಿಮಗೆ ಬರ್ಬೋದು. ಸೊ ಫುಲ್ ಸ್ಕ್ರೀನ್ ಸ್ಲೈಡ್ ಶೋ ಮಾಡಬೇಕಾದ್ರೆ ಹೇಗೆ, ಇಲ್ಲಿ ನೋಡಿ ಕರ್ಸರ್ ಗಮನಿಸ್ಬೇಕು ನೀವು ಅಷ್ಟೇ. ಸೊ ಕರ್ಸರ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಆಗ್ತದೆ. ಸೊ ಪ್ರಶ್ನೆ ಕೇಳ್ಬೋದು ನಿಮಗೆ, ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಮಾಡಬೇಕಾದ್ರೆ ಅಲ್ಲ ಶೋ ಮಾಡಬೇಕಾದ್ರೆ ನೀವು ಯಾವ ರೀತಿ ಮಾಡ್ತೀರಿ ಅಂದಾಗ ಆ ಐಕಾನನ್ನು ನೀವು ಕ್ಲಿಕ್ ಮಾಡಬೇಕು ಆಗ್ತದೆ. ಸೊ ಇಷ್ಟೆಲ್ಲ ಒಂದು ಆಪ್ಷನ್ಸ್ಗಳು ಈ ಒಂದು ಪವರ್ ಪಾಯಿಂಟ್ನಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೇಳುವ ಸಾಧ್ಯತೆ ಇಲ್ಲಿ ಇದೆ. ಸೊ ಇದಾದಮೇಲೆ ಮತ್ತೇನು ಪ್ರಶ್ನೆ ಕೇಳ್ತಾರೆ ಅಂದರೆ ಇಲ್ಲಿ ಒಂದು ಇಂಟರ್ನೆಟ್ ಬ್ರೌಸರ್ಸ್ನಲ್ಲಿ, ಅಂದರೆ ಬ್ರೌಸರ್ಸ್ ಮೇಲೆ ಒಂದು ಪ್ರಶ್ನೆ ಇರುತ್ತೆ ಪಕ್ಕ. ಯಾವುದಂದರೆ ಕ್ರೋಮು, ಮೊಜಿಲಾ ಫೈರ್ಫಾಕ್ಸ್ ಇದೆ, ಇಂಟರ್ನೆಟ್ ಎಕ್ಸ್ಪ್ಲೋರ್. ಸೊ ಯಾವ ಒಂದು ಇಂಟರ್ನೆಟ್ ಎಕ್ಸ್ಪ್ಲೋರ್ ಅಂತ ಕೊಟ್ಟು ಇದೇನು ಕೇಳ್ತಾರೆ, ಇದು ಬ್ರೌಸರ್ ಇದು ವೆದರ್ ಇಟ್ ಈಸ್ ಎ ಬ್ರೌಸರ್ ಆರ್ ವಾಟ್ ಅಂತ, ಈ ರೀತಿ ಆಪರೇಟಿಂಗ್ ಸಿಸ್ಟಮ್ ಬ್ರೌಸರ್, ಈ ರೀತಿ ಒಂದು ಏನಾದರೂ ಒಂದು ಪ್ರಶ್ನೆ ಕೇಳ್ಬೋದು. ಬಟ್ ಈ ಒಂದು ಇಂಟರ್ನೆಟ್ ಯಾವುದು ಬ್ರೌಸರ್ ಮೇಲೆ ಒಂದು ಪ್ರಶ್ನೆ ನಿಮಗೆ ಖಂಡಿತವಾಗಿ ಕೂಡ ಇರ್ತದೆ. ಆಮೇಲೆ ಪ್ರಿಂಟ್ ಮೇಲೆ ಒಂದು ಪ್ರಶ್ನೆ ಇದೆ. ನಿಮಗೆ ಒಂದು ಪ್ರಶ್ನೆ ಇಲ್ಲಿ ಕೇಳಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ನೋಡಿ, ಈ ರೀತಿ ನಾನು ಒಂದು MS ವರ್ಡನ್ನು ಓಪನ್ ಮಾಡಿದ್ದೀನಿ. ಇದನ್ನು ಪ್ರಿಂಟ್ ಕೊಡಬೇಕಾದಾಗ ನೀವು ಶಾರ್ಟ್ಕಟ್ ಕೀಸನ್ನು ಯಾವುದು ಯೂಸ್ ಮಾಡ್ತೀರಿ ಅಂತ ಪ್ರಶ್ನೆ ಆಲ್ರೆಡಿ ಕೇಳಿದ್ದಾರೆ. ಅಂದರೆ ಕಂಟ್ರೋಲ್ ಮತ್ತು P ಅಂತ ನಾವು ಸೆಲೆಕ್ಟ್ ಮಾಡಬೇಕು. ಕಂಟ್ರೋಲ್ ಮತ್ತು P ಅಂತ ಸೆಲೆಕ್ಟ್ ಮಾಡಬೇಕು. ಪ್ರಿಂಟ್ ಮೇಲೆ ಈ ರೀತಿ ಪ್ರಶ್ನೆ ಒಂದೇ ಪ್ರಶ್ನೆ ಕೇಳ್ಬೋದು. ಸೊ ಕಂಟ್ರೋಲ್ ಮತ್ತು P ಅಂತ ಸೆಲೆಕ್ಟ್ ಮಾಡಿದಾಗ ನಮಗೆ ಪ್ರಿಂಟಿಂಗ್ ಒಂದು ಬಾಕ್ಸ್ ಓಪನ್ ಆಗ್ತದೆ.
ಅದರಲ್ಲಿ ನೋಡಿ ಯಾವ ರೀತಿ ಇದೆ, ಆಲ್ ಕರೆಂಟ್ ಪೇಜ್ ಮತ್ತು ಪರ್ಟಿಕ್ಯುಲರ್ ಪೇಜನ್ನು ಸೆಲೆಕ್ಟ್ ಮಾಡಲಿಕ್ಕೆ. ಸೊ ಈ ರೀತಿ ಪ್ರಶ್ನೆ ಕೇಳ್ಬೋದು. ಸೊ ಪ್ರಿಂಟಿಂಗ್ನಲ್ಲಿ ಏನೆಲ್ಲ ಆಪ್ಷನ್ ಇದೆ ಅಂದರೆ, ಒಂದು ಎಲ್ಲ ಪೇಜ್ಗಳನ್ನು ಪ್ರಿಂಟ್ ಕೊಡ್ಬೋದು, ಎರಡನೇದು ಕರೆಂಟ್ ಪೇಜ್ ಯಾವುದು ಡಿಸ್ಪ್ಲೇ ಮಾಡ್ತಾ ಇದ್ದೀರಿ ಆ ಪೇಜನ್ನು ಮಾತ್ರ, ಮೂರನೇದು ಏನಂದರೆ ಪರ್ಟಿಕ್ಯುಲರ್ ಪೇಜಸ್, ಒಂದು 10 ಪೇಜ್ ಇದೆ ಅಂದರೆ ಪೇಜ್ ನಂಬರ್ 1 to 4 ವರೆಗೆ ಅಂತ ಈ ರೀತಿ ನಾವು ಕ್ಲಿಕ್ಕನ್ನು ಮಾಡಿ ಕೊಡ್ಬೋದು. ಇಲ್ಲಿ ಪಕ್ಕದಲ್ಲಿ ನಂಬರ್ ಆಫ್ ಕಾಪೀಸ್ ಇದೆ. ಸೊ ಈಗ ನಾನು 10 ಪೇಜಿನ ಒಂದು ಫೈಲ್ ಇದೆ, ಎಲ್ಲ ಪೇಜ್ಗಳನ್ನು ಪ್ರಿಂಟ್ ಕೊಡಬೇಕಂತ ನಾನು ಆಲ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಅಂಥವು ನಮಗೆ ಒಂದು ಎರಡು ಕಾಪಿ ಬೇಕು ಅಂದಾಗ 2 ಸೆಟ್ ನಮಗೆ ಪ್ರಿಂಟ್ ಇಲ್ಲ ಆಗ್ತದೆ. ಸೊ ಇದು ನಿಮಗೆ ಒಂದು ಪ್ರಶ್ನೆ ಕೇಳ್ಬೋದು. ನೆಕ್ಸ್ಟ್ ನಿಮಗೆ ಪ್ರಿಂಟನ್ನು ಕೊಡುವಾಗ ಬ್ಯಾಕ್ ಟು ಬ್ಯಾಕ್ ಪ್ರಿಂಟ್ ಕೊಡಬೇಕಾಗಿದ್ದರೆ ನೀವು ಯಾವ ರೀತಿ ಸೆಟ್ ಮಾಡ್ತೀರಿ ಅಂತ ಒಂದು ಪ್ರಶ್ನೆ ಕೇಳೋಕ್ಕೆ ಅದೇ. ಸೊ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅಂದರೆ, ಬ್ಯಾಕ್ ಟು ಬ್ಯಾಕ್ ಕೊಡಬೇಕಾದ್ರೆ ಯಾವ ರೀತಿ ಸೆಟ್ಟಿಂಗ್ ಮಾಡಬೇಕು ಅಂದಾಗ, ಆದಮೇಲೆ ನಾವೊಂದು MS ವರ್ಡನ್ನು ಓಪನ್ ಮಾಡಿರ್ತೀವಿ, Ctrl+P ಅಂತ ಮಾಡಿದಾಗ ಪ್ರಿಂಟಿಂಗ್ ಬಾಕ್ಸ್ ಅಂತೂ ಓಪನ್ ಆಯಿತು. ಇಲ್ಲಿ ಪಕ್ಕದಲ್ಲಿ ಪ್ರಾಪರ್ಟೀಸ್ ಎಂಬ ಆಪ್ಷನ್ ಬರುತ್ತೆ. ಸೊ ಪ್ರಾಪರ್ಟೀಸ್ ಎಂಬ ಆಪ್ಷನ್ಸ್ ಬಂದಾಗ ಇಲ್ಲಿ ನಮಗೆ ಫಿನಿಶಿಂಗ್ ಎಂಬ ಆಪ್ಷನ್ಗೆ ಹೋಗಬೇಕು. ಫಿನಿಶಿಂಗ್ ಎಂಬ ಆಪ್ಷನ್ಗೆ ಹೋಗಿ ಇಲ್ಲಿ ಪ್ರಿಂಟ್ ಆನ್ ಬೋತ್ ಸೈಡ್ ಅಂತ ನೀವು ಸೆಲೆಕ್ಟ್ ಮಾಡಿ ಕೆಳಗಡೆ ಓಕೆ ಅಂತ ಮಾಡಬೇಕು. ಈಗ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿರ್ತೀರಿ, ನಂಬರ್ ಆಫ್ ಕಾಪೀಸ್ 1 ಇದೆ, ಓಕೆ ಅಂತ ಕೊಡಿ. ಅವಾಗ ನಿಮ್ಗೆ ಏನಾಗುತ್ತೆ, ಪ್ರಿಂಟಿಂಗ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಪೇಜಸ್ಸು ಪ್ರಿಂಟ್ ಆಗ್ತದೆ. ಸೊ ಈ ರೀತಿಯ ಒಂದು ಪ್ರಶ್ನೆ ಕೂಡ ನಿಮಗೆ ಪರೀಕ್ಷೆಯಲ್ಲಿ ಕೇಳಲಿಕ್ಕೆ ಸಾಧ್ಯ ಇದೆ. ಸಾಕಷ್ಟು ಬಾರಿ CLT ಪರೀಕ್ಷೆಯಲ್ಲಿ ಇದನ್ನು ಕೇಳಿದ್ದಾರೆ. ಸೊ ಬ್ಯಾಕ್ ಟು ಬ್ಯಾಕ್ ಪ್ರಿಂಟ್ ಮಾಡಬೇಕಾದಾಗ ನೀವು ಅಲ್ಲಿ ಯಾವ ರೀತಿ ಮಾಡ್ತೀರಿ, ಆ ಪಾತನ್ನು ಬರೀರಿ ಅಂತ ಈ ರೀತಿಯಲ್ಲಿ ಪ್ರಶ್ನೆಗಳು ಇಲ್ಲಿ ಇದೆ. ಸೊ ಪ್ರಾಪರ್ಟೀಸ್ನಲ್ಲಿ ನಿಮಗೆ ಈ ರೀತಿ ಇದೆ. ಇನ್ನು ಎಫೆಕ್ಟ್ ಅಂತ ಬಂದಾಗ ಏನೆಲ್ಲ ಎಫೆಕ್ಟ್ ಇದೆ, ಪ್ರಿಂಟ್ ಡಾಕ್ಯುಮೆಂಟ್ ಆನ್, ಪರ್ಸೆಂಟೇಜ್ ಯಾವ ರೀತಿ ಕಂಟ್ರೋಲ್ ಮಾಡೋಕ್ಕಾಗ್ತಿದೆ. ಸೊ ಇವೆಲ್ಲ ಪ್ರಶ್ನೆಗಳನ್ನು ನಿಮಗೆ ಪ್ರಿಂಟಿಂಗ್ ರಿಲೇಟೆಡ್ ಆಗಿರುವಂಥ ಪ್ರಶ್ನೆ ನಿಮಗೆ ಬರ್ತದೆ. ಸೊ ಇದಾದಮೇಲೆ ಫೈನಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಮೇಲ್ ಮೇಲೆ ಪ್ರಶ್ನೆ ಬರ್ತದೆ. ಸೊ ಆದ್ಮೇಲೆ ತಾವು ಇಲ್ಲಿ ಗಮನಿಸಬೇಕು, ಇಮೇಲ್ ಮೇಲೆ ಪ್ರಶ್ನೆ ಬರ್ತದೆ. ಸೊ ಇಮೇಲ್ನಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅಂದರೆ, ಯಾವ ರೀತಿ ನೀವು ಕಂಪೋಸ್ ಮಾಡ್ತೀರಾ ಮೇಲನ್ನು, ಆಮೇಲೆ ಅದನ್ನು ಯಾವ ರೀತಿ ಫೈಲನ್ನು ಅಟ್ಯಾಚ್ ಮಾಡ್ತೀರಿ, ಯಾವ ರೀತಿ ಅದಕ್ಕೆ ಅಡ್ರೆಸ್ಸನ್ನು ಕೊಡ್ತೀರಿ, ಯಾವ ರೀತಿ ಸಬ್ಜೆಕ್ಟನ್ನು ಬರೀತೀರಿ, ಯಾವ ರೀತಿ ಸೆಂಡನ್ನು ಮಾಡ್ತೀರಿ, ಸೊ ಇದರಲ್ಲಿ CC ಅಂದರೆ ಏನು. ಸೊ ಈ ರೀತಿ ಒಂದು ಪ್ರಶ್ನೆಗಳನ್ನು ಇಮೇಲ್ ಮೇಲೆ 101% ಎರಡು ಕ್ವಶನ್ಸ್ ಆದರೂ ಅಲ್ಲಿ ಬರುತ್ತೆ. ಸೊ ಆದಮೇಲೆ ನಾನು ಒಂದಿಷ್ಟು ಬೇಸಿಕ್ ಆಗಿರುವಂಥ ಒಂದಿಷ್ಟು ಚರ್ಚೆಯನ್ನು ನಿಮ್ಮೊಂದಿಗೆ ಮಾಡಿದ್ದೇನೆ CLT ಪರೀಕ್ಷೆಗೆ ಸಂಬಂಧಿಸಿದಂತೆ. ನಿಮಗೆ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ವಿಷಯ ಬೇಕಾದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ, ಮತ್ತು ನಾನು ಒಂದಿಷ್ಟು ವೀಡಿಯೋಗಳನ್ನು ಮಾಡ್ತೇನೆ. ನಿಮಗೆ ಒಂದಿಷ್ಟು ಪರಿಚಯಾತ್ಮಕವಾಗಿ ಒಂದು ಇಂಟ್ರೊಡಕ್ಷನನ್ನು ಕೊಟ್ಟಿದ್ದೀನಿ CLT ಪರೀಕ್ಷೆಯಲ್ಲಿ ಯಾವ ರೀತಿಯ ಒಂದು ಪರೀಕ್ಷೆ ಎಕ್ಸಾಮ್ಸ್ನಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂತ. ಇದನ್ನು ಹೊರತುಪಡಿಸಿ ಕಂಪ್ಯೂಟರ್ ಹಿಸ್ಟ್ರಿ ಬಗ್ಗೆ, ಕಂಪ್ಯೂಟರ್ ಪಾರ್ಟ್ಸ್ ಬಗ್ಗೆ ಕೇಳ್ತಾರೆ. ಇನ್ಪುಟ್ ಔಟ್ಪುಟ್ ಡಿವೈಸ್ ಅಂದರೆ ಏನು, ಈ ರೀತಿಯೆಲ್ಲ ಎಕ್ಸಾಂಪಲ್ಸ್ ಕೊಡಿ ಅಂತ ಹೇಳಿ, ಈ ರೀತಿ ಕೀಪ್ಯಾಡ್ ಬಗ್ಗೆ ಇವೆಲ್ಲ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಸ್ಪೀಕರ್ ಬಗ್ಗೆ, ಪ್ರಿಂಟರ್ ಬಗ್ಗೆ, ಸ್ಕ್ಯಾನರ್ಸ್ ಬಗ್ಗೆ, ಆಮೇಲೆ CPU ಲಾಂಗ್ ಫಾರ್ಮ್ ಏನಾಗ್ತದೆ. ಸೊ ಈ ರೀತಿಯೆಲ್ಲ ಸಾಕಷ್ಟು ಪ್ರಶ್ನೆಗಳು ಅದಕ್ಕೆ ಒಂದು ಪಾರ್ಟ್ಸಿಗೆ ರಿಲೇಟೆಡ್, ಕಂಪ್ಯೂಟರ್ ಪಾರ್ಟ್ಸ್ ರಿಲೇಟೆಡ್ ಆಗಿ ಮತ್ತು ಕಂಪ್ಯೂಟರ್ನ ಇತಿಹಾಸಕ್ಕೆ ಸಂಬಂಧಿಸಿದ ಒಂದಿಷ್ಟು ಪ್ರಶ್ನೆಗಳು. ಫೈನಲಿ ಇದರಲ್ಲಿ ಮೇಜರ್ ಆಗಿರುವಂಥ ಪ್ರಶ್ನೆಗಳು ಯಾವುವು ಅಂದರೆ, ಕನ್ನಡ ಟು ಇಂಗ್ಲೀಷ್ ಟು ಕನ್ನಡ ಸುಮಾರು 10ರಿಂದ 15 ಪ್ರಶ್ನೆಗಳು ಇಲ್ಲಿ ಬರ್ತವೆ. ಸೊ ಕನ್ನಡವನ್ನು ಕೊಟ್ಟು ಅದನ್ನು ಇಂಗ್ಲೀಷ್ನಲ್ಲಿ ಕನ್ನಡ ಇದೆ, ಕನ್ನಡ ಹೆಸರನ್ನು ಇಲ್ಲಿ ಯಾವ ರೀತಿ ಅಂದರೆ ಸ್ವಾತಂತ್ರ್ಯ, ಕನ್ನಡದಲ್ಲಿ ಸ್ವಾತಂತ್ರ್ಯ ಬರೆದಾಗ ಸ್ವಾತಂತ್ರ್ಯ ಅಂತ ಕನ್ನಡದಲ್ಲಿ ಟೈಪ್ ಮಾಡಬೇಕಾದ್ರೆ ನಾವು ಯಾವ ಒಂದು ಕೀಗಳನ್ನು ಬಳಸಬೇಕು. ಸೊ ಈ ರೀತಿ ಪ್ರಶ್ನೆಗಳು. ಸೊ ಕನ್ನಡ ಟು ಇಂಗ್ಲೀಷ್ ಟು ಕನ್ನಡ ಈ ರೀತಿ ಪ್ರಶ್ನೆಗಳು ಸುಮಾರು 15 ಪ್ರಶ್ನೆಗಳಲ್ಲಿ ಬರ್ತದೆ. ಅದು ಹೆಚ್ಚಾಗಿ ಯೂನಿಕೋಡ್ನಲ್ಲಿ ಬರುತ್ತೆ. ನಿಮ್ಮ ಮೊಬೈಲ್ನಲ್ಲಿ ನೀವೇನು ಕನ್ನಡವನ್ನು ಟೈಪ್ ಮಾಡಿ ಬಳಸ್ತಾ ಇರ್ತೀರಿ, ಸೊ ಆ ಪ್ಯಾಟ್ರನ್ ಬರುತ್ತೆ ನಿಮಗೆ. ಸೊ ಅದಕ್ಕಾಗಿ ಮೊಬೈಲ್ನಲ್ಲಿ ಕನ್ನಡ ಬಳಸಲಿಕ್ಕೆ ಯಾರು ಪರ್ಫೆಕ್ಟ್ ಇರ್ತೀರಿ, ಖಂಡಿತವಾಗಿ ಒಂದು 15 ಕ್ವೆಶನ್ಸ್ ನಿಮಗೆ CLTಯಲ್ಲಿ ನಿಮಗೆ ಬರುತ್ತೆ. ಸೊ ಯಾವುದೇ ರೀತಿಯ ತೊಂದರೆ ಇಲ್ಲ. ಸೊ ಅದಕ್ಕಾಗಿ ನಾವು ಮೊಬೈಲ್ನಲ್ಲಿ ಕನ್ನಡವನ್ನು ಬಳಸುವಾಗ ನಾವು ಜಸ್ಟ್ ಹಿಂಗೆ ವಾಯ್ಸ್ಲಿಂದ ಟೆಕ್ಸ್ಟ್ ಮಾಡ್ತಿರ್ತೀವಿ, ಅಂದರೆ ವಾಯ್ಸ್ನಿಂದ ಟೈಪ್ ಮಾಡ್ತಿರ್ತೀವಿ. ಜಸ್ಟ್ ನಾವು ಮಾತನಾಡೋದ್ರಿಂದ ಅಲ್ಲಿ ಟೈಪ್ ಆಗುತ್ತೆ, ಅದನ್ನು ಬಳಸಬೇಡಿ. ಖಂಡಿತವಾಗಿ ಕೂಡ ಟೈಪ್ ಮಾಡಲಿಕ್ಕೆ ನೀವು ಕಲಿತ್ರೆ ಇಲ್ಲಿ ನಿಮಗೆ CLTಯಲ್ಲಿ ಒಂದು 15 ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡಲಿಕ್ಕೆ ನಿಮಗೆ ಆಗ್ತದೆ ಅಂತ ಹೇಳ್ತಾ, ನಿಮಗೆ ಮತ್ತೆ ಪರ್ಟಿಕ್ಯುಲರ್ ಯಾವುದಾದ್ರು ವಿಷಯ ಬೇಕಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೂ ಈ ಒಂದು ವಿಡಿಯೋ ನಿಮ್ಮ ಒಂದು CLT ಪರೀಕ್ಷೆಗೆ ಸಂಬಂಧಿಸಿದಂತೆ ಏನಾದರೂ ಉಪಯೋಗ ಅನಿಸಿದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ವಂದೇ ಮಾತರಂ.